ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ವಿನಿ ಡಯಟಿಷಿಯನ್. ಇವತ್ತು ನಾವು ಡಯಟ್ ಅಂದರೆ ಇನ್ನೊಂದು ತಿಳ್ಕೊಳ್ಳೋಣ. ಇವಾಗ ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲದರಲ್ಲೂ ಡಯಟ್ ಅಂತಿರ್ತಾರೆ. ಎಲ್ಲರ ಮನೆಯಲ್ಲೂ ನಾನು ಡಯಟ್ ಫಾಲೋ ಮಾಡ್ತೀನಿ, ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಡಯಟ್ ಅಂದರೆ ಆ್ಯಕ್ಚುಲಿ ಏನು, ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಡಯಟ್, ಇಲ್ಲ ಅಂತಂದರೆ ರಾಂಗ್ ಮಾಡ್ತೀರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಡಯಟ್ ಅಂದರೆ ಏನು ಅಂತಂದರೆ, ನಾವು ಎಲ್ಲ ತರಹದ ಒಂದು ನ್ಯೂಟ್ರಿಯೆಂಟ್ಸ್ನ ನಮ್ಮ ಬಾಡಿಗೆ ಕರೆಕ್ಟಾಗಿ ಕ್ವಾಂಟಿಟಿ ವೈಸ್ ಕೊಡೋದು, ಅದನ್ನು ಡಯಟ್ ಅಂತ ಕರೀತಾರೆ. ಈಗ ನಮ್ಮ ಬಾಡಿಗೆ ಫೈಬರ್ ಜಾಸ್ತಿ ಬೇಕಾಗಿದ್ರೆ ಮತ್ತು ವಾಟ್ರ್ ಕಂಟೆಂಟ್ ಜಾಸ್ತಿ ಬೇಕಾಗಿದ್ದರೆ, ಸೊ ಎಲ್ಲ ಥರ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ ಮತ್ತು ಪ್ರೋಟೀನ್ ಇದೆಲ್ಲ ನಾವು ಕರೆಕ್ಟಾಗಿ ಕೊಡ್ತಿದ್ದೀವ ಇಲ್ಲ ಅನ್ನೋದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ, ಓಕೆನಾ. ಏನೋ ನಾನು ಡಯಟ್ ಮಾಡ್ತಿದ್ದೀನಿ, ನಾನು ರೈಸ್ ಕಡಿಮೆ ತಿಂತೀನಿ, ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂತ ಅಲ್ಲ. ನನ್ನ ದೇಹಕ್ಕೆ ನಾನು ಕರೆಕ್ಟಾಗಿರೋ ನ್ಯೂಟ್ರಿಯೆಂಟ್ಸ್ನ ಕೊಡ್ತಿದ್ದೀನ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಬೇಕು. ನೀವು ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸ್ ತಿನ್ನೋದನ್ನ ಅವಾಯ್ಡ್ ಮಾಡ್ತೀರಾ, ಮತ್ತು ಇದನ್ನು ಏನೂ ತಿನ್ನೋದೇ ಇಲ್ಲ, ಈ ಥರ ಎಲ್ಲ ಮಾಡೋದನ್ನು ನಿಲ್ಲಿಸಬೇಕು. ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಇದೆಲ್ಲನೂ ನಾವು ತೊಗೊಳ್ಳೋ ಕರೆಕ್ಟ್ ಕ್ವಾಂಟಿಟಿ ವೈಸ್ ನೀವು ತೊಗೊಳ್ಳೇಬೇಕು. ಅದು ಬಿಟ್ಟು ನಾನು ಫಾಸ್ಟಿಂಗ್ ಮಾಡ್ತಿದ್ದೀನಿ, ನಾನು ತೂಕ ಕಡಿಮೆ ಆಗೋಕ್ಕೆ ಈ ಥರ ನಾನು ರೈಸ್ ತಿಂತಿಲ್ಲ, ಅದು ತಿಂತಿಲ್ಲ ಇದು ತಿಂತಿಲ್ಲ ಅನ್ನೋದನ್ನು ಮಾಡಬಾರ್ದು. ಸೊ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ವೆಯ್ಟ್ ಲಾಸ್ ಮಾತ್ರ ಡಯಟ್ ಇರೋದಿಲ್ಲ, ಎಲ್ಲದಕ್ಕೂ ಡಯಟ್ ಇರುತ್ತೆ. ವೆಯ್ಟ್ ಲಾಸ್ಗಂತಾದರೆ ಫೈಬರ್ನ ಜಾಸ್ತಿ ತೊಗೊಳ್ಬೇಕಾಗತ್ತೆ, ಫೈಬರ್ ಪ್ರೋಟೀನ್ನ, ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ತೊಗೊಳ್ಬೇಕಾಗತ್ತೆ. ಅದನ್ನು ಬಿಟ್ಟು ನಾನು ತಿಂತಾ ಇಲ್ಲ ಯಾಕಂದರೆ ಸಣ್ಣ ಆಗಬೇಕು, ನನಗೆ ಈ ಥರ ವೆಯ್ಟ್ ಲಾಸ್ ಆಗಬೇಕು ಅದಕ್ಕೆ ನಾನೇನು ತಿನ್ನೋದಿಲ್ಲ, ಈ ಥರ ಎಲ್ಲ ಹೇಳ್ಬಾರ್ದು. ಮತ್ತು ಇನ್ನೊಂದು ಡಯಾಬಿಟಿಕ್ ಪೇಷಂಟ್ಸ್ ಮೇಯ್ನಾಗಿ ಅವರು ರೈಸ್ ಐಟಮ್ಸ್ನ ಮುಟ್ಟೋದಿಲ್ಲ, ಸ್ವೀಟ್ಸ್ನ ತಗೊಳ್ಳೋದಿಲ್ಲ ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲ ತಿಂತಿರ್ತಾರೆ ಅಲ್ವಾ. ಸೊ ಬೇರೆ ಕಡೆ ಹೋದಾಗ ಟೀ ಕಾಫಿ ಎಲ್ಲ ಕುಡಿತಿರ್ತಾರೆ, ಶುಗರ್ ಹಾಕಬೇಡಿ, ನಾನು ಟೀ ಕುಡಿತೀನಿ ಬಟ್ ಶುಗರ್ ಹಾಕಬೇಡಿ ಅಂತ ಹೇಳ್ತಿರ್ತಾರೆ. ಮತ್ತು ಬೇರೆ ಅವರು ಅದನ್ನು ಅವಾಯ್ಡ್ ಮಾಡ್ತಾರೆ, ನಿಜ ಅದನ್ನು ಅವಾಯ್ಡ್ ಮಾಡಬೇಕು. ಬಟ್ ಏನು ತಗೊಳ್ಬೇಕು, ಪ್ರೋಟೀನ್ ಆ್ಯಂಡ್ ಫೈಬರ್ ಮೇಯ್ನಾಗಿ ಅವ್ರ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಪ್ರೋಟೀನ್ ಎದ್ರಲ್ಲಿ ಸಿಗುತ್ತೆ, ಎಗ್ಗಲ್ಲಿ ಸಿಗುತ್ತೆ, ಮತ್ತು ಫಿಶ್, ಚಿಕನ್, ಮಟನ್ ಇದರಲ್ಲಿ ಸಿಗುತ್ತೆ. ಬಟ್ ಡಯಾಬಿಟಿಕ್ ಪೇಷಂಟ್ ಮಟನ್ನ ಅವಾಯ್ಡ್ ಮಾಡಿ, ಯಾಕಂದರೆ ಫ್ಯಾಟ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಮಟನ್ನ ಅವಾಯ್ಡ್ ಮಾಡಬೇಕು. ಪ್ರೋಟೀನ್ ಫೈಬರ್ ತಗೋಬೇಕು. ಮತ್ತು ಫೈಬರ್ ಇದರಲ್ಲಿರುತ್ತೆ, ವೆಜಿಟೇಬಲ್ಸಲ್ಲಿರುತ್ತೆ ಮತ್ತು ಫ್ರೂಟ್ಸಲ್ಲಿರುತ್ತೆ. ಅನ್ಕೋಬೋದು ಮೇಡಮ್ ನಾವು ಡಯಾಬಿಟಿಕ್ ಫ್ರೂಟ್ಸ್ ತೊಗೋಬೋದಾ ಅಂತ. ಎಸ್, ನೀವು